ಏನಪ್ಪ ಹಾ ಗೊತ್ತಾ ಎಲ್ಲ ಯಾವ ಊರಿಂದ ಬಂದಿರಲ್ಲ ಅರಜ್ಜಿನ ಒಂದನೇದಾಗಿ ನಿಮಗೆ ಏನು ಅಂತಂದ್ರೆ ನೀವೆಲ್ಲರೂ ಫಸ್ಟ್ ನಿಮಗೆ ಹಳ್ಳಿಯಿಂದ ಬಂದಿರ್ತೀರಾ. ಒಂದೇದು ನಿಮಗೆ ಯಾರ್ದಾದ್ರು ಮಾತಾಡಕ್ಕೆ ಕೀಳಿರ್ಮೆ ತರ ಇರುತ್ತೆ, ಅದು ನಿಮ್ಮಲ್ಲಿ ಇರಬಾರ್ದು. ಧೈರ್ಯವಾಗಿ ಏನಿದೆ ತಪ್ಪ ಸರಿನ ಮಾತಾಡ್ಬೋದು. ಏನ್ ಹೇಳ್ರಿ, ಏನ ಮಕ್ಕಳು ಏನ್ ಮಾತಾಡಿದ್ರೆ ತಪ್ಪಿಲ್ಲ. ಆಮೇಲೆ ಸ್ಕೂಲಲ್ಲಿ ಈಗ ನೀವು ಫಸ್ಟ್ ನಿಮ್ಮಲ್ಲಿ ಈ ಕೀಳಿರ್ಮೆ ಅನ್ನೋದು ಫಸ್ಟ್ ನಿಮ್ ತಲೆಯಿಂದ ಹೋಗ್ಬೇಕು. ಒಂದು ನಾವು ಬಡವರು ಅನ್ನೋದಾಗ್ಲಿ, ಅಥವಾ ನಾವು ಓದಕ್ ಬರಲ್ಲ ಅನ್ನೋದಾಗ್ಲಿ, ನಾವು ಹಳ್ಳಿಯಿಂದ ಆಗ್ಲಿ, ಇದು ಯಾವ್ದು ನಿಮ್ ತಲೆ ಒಳಗೆ ಇರ್ಬಾರ್ದು. ಗೊತ್ತಾಯ್ತಾ? ಧೈರ್ಯ ಫಸ್ಟ್ ಏನೋ ನಿಮಗೆ ಕಾನ್ಫಿಡೆನ್ಸ್ ಬರ್ಬೇಕು. ಕಾನ್ಫಿಡೆನ್ಸ್ ಬರ್ಬೇಕಂದ್ರೆ ಏನಾಗಬೇಕು, ನಿಮಗೆ ನಂಬಿಕೆ ಬರ್ಬೇಕು. ನಿಮ್ಮ ಮೇಲೆ ಏನಾಗಬೇಕು, ಏನ ಹಂಗೆ ಹಂಗ ಅನ್ನಿಸ್ಬೇಕು. ನೀವೇನ್ ಮಾಡ್ಬೇಕು, ಓದ್ಬೇಕು ಅಂತ ಹೇಳಿದ್ರು. ಆಮೇಲೆ ಪಾರ್ಟಿಸಿಪೇಟ್ ಮಾಡಬೇಕು. ಆಮೇಲೆ ಈಗ ಫಸ್ಟ್ ಜೀವನ ಆರಂಭ ಎಲ್ಲಿಂದ ಗೊತ್ತಾ? ನಿಮಗೆ ಫಸ್ಟ್ ನಾನು ಹೇಳ್ಲಿಕ್ಕೆ ಹೇಳ್ತೀನಿ, ಮೊದಲನೇದಾಗಿ ನಿಮಗೆ ಶಿಸ್ತು ರೂಢಿಸ್ಕೊಬೇಕು. ಏನ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಳೋದು, ನೀಟಾಗಿ ತಲೆ ಬಾಚ್ಕೊಳ್ಳೋದು, ನೀಟಾಗಿ ಸ್ನಾನ ಮಾಡ್ಕೊಳ್ಳೋದು, ಇರೋ ಬಟ್ಟೆಯನ್ನೇ ತೊಳ್ಕೊಂಡು ನೀಟಾಗಿ ಹಾಕೊಳ್ಳೋದು. ಗೊತ್ತಾಯ್ತಾ? ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಜುಕೇಶನ್. ಅದು ನಾವಿರೋ ಏರಿಯಾನೆಲ್ಲ ನೀಟಾಗಿಂದ ಯಾರ ಕರೆಕ್ಟ್ ಫಸ್ಟ್ ಎಲ್ಲವ ಹಿಂದಿ ಕಾಲದಾಗೆ ಈಗ ಲಾಸ್ಟ್ ಇದ್ದು ಇವರು ಓದ್ಬೇಕಾದ್ರೆ ಹಿಂದೆ ಗೇಟಲ್ಲಿ ಫಸ್ಟ್ ಅವ್ರನ್ನ ಹೊರಗೆ ಟೆಸ್ಟ್ ಮಾಡಿ ಫಸ್ಟ್ ಕಸ ಹೊಡಿಯಕ್ಕೆ ಕಳ್ಸೋರು. ಹೋಗಪ್ಪ ಅವ್ನು ಕಸ ಹೊಡ್ತಾರೆ ಅಂತ ಅವ್ನು ನೀಟಾಗಿ